ನಮಸ್ಕಾರ ಪ್ರೇಕ್ಷಕರೇ, ದ ನ್ಯೂಸ್ ವೇರ್ ವಿಶೇಷ ಸುದ್ದಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಸ್ಯಾಂಡಲ್ವುಡ್ ಮಾತ್ರವಲ್ಲ, ಇಡೀ ಭಾರತೀಯ ಚಿತ್ರರಂಗದಲ್ಲೇ ಸದ್ಯಕ್ಕೆ ಸೃಷ್ಟಿಯಾಗಿರೋ ಒಂದು ದೊಡ್ಡ ಚರ್ಚೆಯ ಬಗ್ಗೆ ಮಾತನಾಡಲಿದ್ದೇವೆ. ಹೌದು, ಅದು ಬೇರೆ ಯಾವುದೂ ಅಲ್ಲ, ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ, ಗೀತು ಮೋಹನ್ ದಾಸ್ ನಿರ್ದೇಶನದ ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾ. ಕೆಜಿಎಫ್ ಚಾಪ್ಟರ್ 2 ಬಂದ ಮೇಲೆ ಯಶ್ ಅವರ ಮುಂದಿನ ಸಿನಿಮಾ ಯಾವುದು ಅನ್ನೋ ಕುತೂಹಲಕ್ಕೆ ಕೊನೆಗೂ ತೆರೆಬಿದ್ದಿತ್ತು. ಆದರೆ ಟಾಕ್ಸಿಕ್ ಚಿತ್ರದ ಟೀಸರ್ ರಿಲೀಸ್ ಆದಾಗಿನಿಂದಲೂ ಒಂದಲ್ಲ ಒಂದು ವಿವಾದ, ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಜಟಾಪಟಿಗೆ ಕಾರಣವಾಗ್ತಿವೆ. ಮುಖ್ಯವಾಗಿ ಈ ಟೀಸರ್ನಲ್ಲಿ ಕಾಣಿಸಿಕೊಂಡ ಬೋಲ್ಡ್ ದೃಶ್ಯಗಳು, ಡಾರ್ಕ್ ಟೋನ್ ಮತ್ತು ಸಿನಿಮಾ ಬಿಡುಗಡೆಯ ವಿಳಂಬದ ಬಗ್ಗೆ ಕೆಲವರು ತೀವ್ರವಾಗಿ ಟೀಕೆ ಮಾಡ್ತಿದ್ದಾರೆ. ಆದರೆ ಈಗ ಈ ಎಲ್ಲಾ ಟೀಕೆಗಳಿಗೆ, ವಿವಾದಗಳಿಗೆ ಸ್ವತಃ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪಾ ಅರುಣ್ ಕುಮಾರ್ ಅವರು ಖಡಕ್ ಕೌಂಟರ್ ಕೊಟ್ಟಿದ್ದಾರೆ. ಮಗನ ಪರವಾಗಿ ಅಖಾಡಕ್ಕಿಳಿದಿರೋ ಪುಷ್ಪಾ ಅವರು ಟೀಕಾಕಾರರ ಬಾಯಿ ಮುಚ್ಚಿಸಿದ್ದು ಹೇಗೆ? ಈ ಇಡೀ ವಿವಾದದ ಹಿನ್ನೆಲೆ ಏನು? ಕಂಪ್ಲೀಟ್ ರಿಪೋರ್ಟನ್ನ ಈ ವಿಡಿಯೋದಲ್ಲಿ ನೋಡೋಣ. ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಪ್ರೇಕ್ಷಕರೇ, ಮೊದಲು ನಾವು ಈ ವಿವಾದ ಎಲ್ಲಿಂದ ಶುರುವಾಯಿತು ಅನ್ನೋದನ್ನ ಅರ್ಥ ಮಾಡಿಕೊಳ್ಳಬೇಕು. ಕೆಜಿಎಫ್ ಸಿನಿಮಾ ಮೂಲಕ ಯಶ್ ಅವರು ಕೇವಲ ಕರ್ನಾಟಕದ ನಟನಾಗಿ ಉಳಿಯಲಿಲ್ಲ, ಬದಲಿಗೆ ಗ್ಲೋಬಲ್ ಸ್ಟಾರ್ ಆದ್ರು. ಹೀಗಾಗಿ ಅವರ ಮುಂದಿನ ಸಿನಿಮಾ ಟಾಕ್ಸಿಕ್ ಮೇಲೆ ಇಡೀ ದೇಶದ ಕಣ್ಣಿಟ್ಟಿದೆ. ಆದರೆ ಯಾವಾಗ ಈ ಚಿತ್ರದ ಗ್ಲಿಮ್ಸ್ ಅಥವಾ ಟೀಸರ್ ಹೊರಬಂತೋ ಅಲ್ಲಿಂದಲೇ ಚರ್ಚೆಗಳು ಬೇರೆ ದಾರಿ ಹಿಡಿದವು. ಟೀಸರ್ನಲ್ಲಿ ಕಾಣಿಸಿಕೊಂಡ ಡಾರ್ಕ್ ಶೇಡ್ಸ್, ಗ್ಲಾಮರಸ್ ಮತ್ತು ಅತಿ ಬೋಲ್ಡ್ ಆದಂತಹ ಕೆಲವು ದೃಶ್ಯಗಳನ್ನ ನೋಡಿ ನೆಟ್ಟಿಗರು ಎರಡು ಭಾಗವಾಗಿ ಸೀಳಿದ್ರು. ಕೆಲವರು ಇದು ಅಂತಾರಾಷ್ಟ್ರೀಯ ಮಟ್ಟದ ಮೇಕಿಂಗ್ ಎಂದು ಕೊಂಡಾಡಿದ್ರಿ, ಇನ್ನೂ ಕೆಲವರು ಕನ್ನಡ ಸಂಸ್ಕೃತಿಗೆ, ಕನ್ನಡದ ಪ್ರೇಕ್ಷಕರಿಗೆ ಇಂತಹ ಅತಿಯಾದ ಬೋಲ್ಡ್ ಕಂಟೆಂಟ್ ಬೇಕಾ? ಯಶ್ ಅವರ ಇಮೇಜ್ಗೆ ಇದು ಸೂಕ್ತವೇ ಅಂತ ಕಟುವಾದ ಪ್ರಶ್ನೆಗಳನ್ನ ಎತ್ತಿದ್ರು. ಇದರ ಜೊತೆಗೆ ಸಿನಿಮಾ ಅನೌನ್ಸ್ ಆಗಿ ಇಷ್ಟೊಂದು ಸಮಯವಾದರೂ ಯಾಕಿನ್ನೂ ರಿಲೀಸ್ ಆಗ್ತಿಲ್ಲ, ಬಿಡುಗಡೆ ತಡವಾಗ್ತಿರೋದಕ್ಕೆ ಕಾರಣ ಏನು ಅನ್ನೋ ಅಸಮಾಧಾನ ಕೂಡ ಅಭಿಮಾನಿಗಳಲ್ಲಿ ಮೂಡತೊಡಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಈ ಚರ್ಚೆ ಜೋರಾಗ್ತಿದ್ದ ಹಾಗೆ ಇತ್ತೀಚೆಗಷ್ಟೇ ಮಾಧ್ಯಮಗಳ ಮುಂದೆ ಬಂದ ಯಶ್ ಅವರ ತಾಯಿ ಪುಷ್ಪಾ ಅರುಣ್ ಕುಮಾರ್ ಅವರು ಈ ಎಲ್ಲಾ ಪ್ರಶ್ನೆಗಳಿಗೆ ಅತ್ಯಂತ ಗಂಭೀರವಾಗಿ ಮತ್ತು ನೇರವಾಗಿ ಉತ್ತರಿಸಿದ್ದಾರೆ. ಅವರು ಮಗನ ಸಿನಿಮೀಯ ನಿರ್ಧಾರಗಳನ್ನು ಸಂಪೂರ್ಣವಾಗಿ ಸಮರ್ಥಿಸಿಕೊಂಡಿದ್ದಾರೆ. ಅಷ್ಟಕ್ಕೂ ಪುಷ್ಪಾ ಅವರು ಹೇಳಿದ್ದೇನು ಗೊತ್ತಾ? ಮೊದಲನೆಯದಾಗಿ, ಬೋಲ್ಡ್ ದೃಶ್ಯಗಳ ಬಗ್ಗೆ ಕೇಳಲಾದ ಪ್ರಶ್ನೆಗೆ ಉತ್ತರಿಸಿದ ಅವರು, ಕೇವಲ ಒಂದು ಸಣ್ಣ ಟೀಸರ್ ಅಥವಾ ಗ್ಲಿಮ್ಸ್ ನೋಡಿ ಇಡೀ ಸಿನಿಮಾವನ್ನ ಜಡ್ಜ್ ಮಾಡಬೇಡಿ, ತೀರ್ಮಾನಕ್ಕೆ ಬರಬೇಡಿ ಅಂತ ನೆಟ್ಟಿಗರಿಗೆ ಕಿವಿಮಾತು ಹೇಳಿದ್ದಾರೆ. ಅವರ ಪ್ರಕಾರ ಟೀಸರ್ ಅನ್ನೋದು ಕೇವಲ ಪ್ರೇಕ್ಷಕರನ್ನ ಚಿತ್ರಮಂದಿರದ ಕಡೆಗೆ ಸೆಳೆಯಲು ಮಾಡುವ ಒಂದು ಸಣ್ಣ ಆಕರ್ಷಣೆಯಷ್ಟೇ. ಅದರಲ್ಲಿ ಇಡೀ ಸಿನಿಮಾದ ಕಥೆ ಇರೋದಿಲ್ಲ. ಚಿತ್ರಮಂದಿರಕ್ಕೆ ಹೋಗಿ ಸಂಪೂರ್ಣ ಸಿನಿಮಾವನ್ನ ಸ್ಕ್ರೀನ್ ಮೇಲೆ ನೋಡಿದಾಗ ಮಾತ್ರ ಆ ಬೋಲ್ಡ್ ದೃಶ್ಯಗಳ ಹಿಂದಿರುವ ನಿಜವಾದ ಕಥೆ ಏನು, ನಿರ್ದೇಶಕರ ಉದ್ದೇಶವೇನು ಅನ್ನೋದು ಅರ್ಥವಾಗುತ್ತೆ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಅಷ್ಟೇ ಅಲ್ಲ ಪ್ರೇಕ್ಷಕರೇ, ಪುಷ್ಪಾ ಅರುಣ್ ಕುಮಾರ್ ಅವರು ಇಂದಿನ ಜನರೇಷನ್ ಮತ್ತು ಬದಲಾಗುತ್ತಿರುವ ಸಿನಿರಂಗದ ಬಗ್ಗೆ ಒಂದು ಅತ್ಯಂತ ಪ್ರಮುಖವಾದ ಪಾಯಿಂಟ್ ಅನ್ನು ಪ್ರಸ್ತಾಪ ಮಾಡಿದ್ದಾರೆ. ಇವತ್ತಿನ ಯೂತ್ ಬದಲಾಗುತ್ತಿದ್ದಾರೆ. ಇಂದಿನ ಯುವ ಪ್ರೇಕ್ಷಕರ ಅಭಿರುಚಿ ಹಳೇ ಕಾಲದ ತರಹ ಇಲ್ಲ. ಯಾವಾಗ ಪ್ರೇಕ್ಷಕರು ಮತ್ತು ಯುವ ಪೀಳಿಗೆ ಹೊಸ ರೀತಿಯ ವಿಭಿನ್ನವಾದ ಕಂಟೆಂಟ್ಗಳನ್ನು ನೋಡಲು ಇಷ್ಟಪಡುತ್ತಾರೋ ಆಗ ನಿರ್ದೇಶಕರು ಕೂಡ ಅಂಥ ಸಿನಿಮಾಗಳನ್ನೇ ಮಾಡಬೇಕಾಗುತ್ತದೆ ಎಂದು ಅವರು ಹೇಳಿದ್ದಾರೆ. ಅಂದರೆ ಕಾಲಕ್ಕೆ ತಕ್ಕಂತೆ ಸಿನಿಮಾ ಜಗತ್ತಿನಲ್ಲಿ ಆಗುತ್ತಿರುವ ಬದಲಾವಣೆಗಳನ್ನು ನಾವು ಮುಕ್ತವಾಗಿ ಸ್ವೀಕರಿಸಬೇಕು ಅನ್ನೋದು ಅವರ ವಾದ. ಇನ್ನು ಮಗ ಯಶ್ ಅವರ ಬಗ್ಗೆ ಮಾತನಾಡುತ್ತಾ ತಾಯಿಯಾಗಿ ಅವರಿಗೆ ಯಶ್ ಮೇಲಿರುವ ನಂಬಿಕೆ ಎಂಥದ್ದು ಅನ್ನೋದನ್ನ ಬಿಚ್ಚಿಟ್ಟಿದ್ದಾರೆ. ಯಶ್ಗೆ ತಾನು ಯಾವ ಸಿನಿಮಾ ಮಾಡಬೇಕು, ಜನರಿಗೆ ಯಾವ ರೀತಿಯ ಕಂಟೆಂಟ್ ಕೊಡಬೇಕು ಅನ್ನೋದರ ಬಗ್ಗೆ ಸ್ಪಷ್ಟವಾದ ಅರಿವು ಇದೆ. ಅವರು ಯಾವುದೇ ನಿರ್ಧಾರವನ್ನ ತರಾತುರಿಯಲ್ಲಿ ತೆಗೆದುಕೊಳ್ಳುವುದಿಲ್ಲ. ತುಂಬಾ ಯೋಚನೆ ಮಾಡಿ ಪ್ರೇಕ್ಷಕರ ನಾಡಿಮಿಡಿತ ಅರಿತುಕೊಂಡೇ ಸಿನಿಮಾ ಮಾಡ್ತಾರೆ. ಜನ ಯಾವುದನ್ನ ಇಷ್ಟಪಡ್ತಾರೋ ಯಶ್ ಅದನ್ನೇ ಕೊಡ್ತಾರೆ ಎಂದು ಹೆಮ್ಮೆಯಿಂದ ಹೇಳಿದ್ದಾರೆ. ಈಗ ಪ್ರೇಕ್ಷಕರಲ್ಲಿ ಮತ್ತು ಅಭಿಮಾನಿಗಳಲ್ಲಿರೋ ಮತ್ತೊಂದು ದೊಡ್ಡ ಪ್ರಶ್ನೆ ಅಂದ್ರೆ ಸಿನಿಮಾ ಬಿಡುಗಡೆಯ ವಿಳಂಬ. ಕೆಜಿಎಫ್ ಚಾಪ್ಟರ್ 2 ಬಂದು ವರ್ಷಗಳೇ ಕಳೆದರೂ ಯಶ್ ಅವರ ಮುಂದಿನ ಸಿನಿಮಾ ಇನ್ನೂ ಬೆಳ್ಳಿ ಪರದೆಗೆ ಬಂದಿಲ್ಲ. ಯಾಕೆ ಅನ್ನೋ ಬೇಸರ ಸಹಜವಾಗಿಯೇ ಇತ್ತು. ಈ ವಿಚಾರವಾಗಿಯೂ ಪುಷ್ಪಾ ಅವರು ಜನರಿಗೆ ಒಂದು ನೇರವಾದ ಪ್ರಶ್ನೆಯನ್ನ ಎಸೆದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಗಳ ಸಿನಿಮಾಗಳು ಬಿಡುಗಡೆಯಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದು ತೀರಾ ಕಾಮನ್ ಆಗಿದೆ. ಈ ಬಗ್ಗೆ ಪುಷ್ಪಾ ಅವರು ಹೇಳುವುದೇನೆಂದರೆ,
ಕನ್ನಡ ಚಿತ್ರರಂಗದವರು ಇಂದು ಇಷ್ಟು ದೊಡ್ಡ ಮಟ್ಟದ ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂತಹ ಬಿಗ್ ಬಜೆಟ್ ಸಿನಿಮಾಗಳನ್ನು ಮಾಡುತ್ತಿದ್ದಾರೆ ಎನ್ನುವುದಕ್ಕೆ ನಾವು ಹೆಮ್ಮೆ ಪಡಬೇಕು. ಇಂತಹ ಕಲಾಕೃತಿಗಳನ್ನು ನಿರ್ಮಾಣ ಮಾಡಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಿದ್ದಾರೆ ಅಂತ ನಾವು ಬೇಜಾರು ಮಾಡಿಕೊಳ್ಳಬೇಕು ಅಥವಾ ಅವರು ಇಷ್ಟೊಂದು ದೊಡ್ಡ ಸಾಧನೆ ಮಾಡುತ್ತಿದ್ದಾರೆ ಎಂದು ಹೆಮ್ಮೆ ಪಡಬೇಕು, ನೀವೇ ಹೇಳಿ ಎಂದು ವಿಮರ್ಶಾತ್ಮಕವಾಗಿ ಪ್ರಶ್ನಿಸಿದ್ದಾರೆ. ಅವರ ಈ ಮಾತು ನಿಜಕ್ಕೂ ಯೋಚನೆ ಮಾಡುವಂಥದ್ದು. ಏಕೆಂದರೆ ಕ್ವಾಲಿಟಿ ಬೇಕು ಅಂದಾಗ ಸಮಯ ತಗೊಳ್ಳುವುದು ಅನಿವಾರ್ಯವಾಗುತ್ತದೆ. ಹೌದು ಪ್ರೇಕ್ಷಕರೇ, ಯಶ್ ಅವರ ತಾಯಿ ಪುಷ್ಪಾ ಅರುಣ್ ಕುಮಾರ್ ಅವರು ಆಡಿರೋ ಪ್ರತಿಯೊಂದು ಮಾತು ಕೂಡ ಇವತ್ತಿನ ಸಿನಿರಂಗದ ವಾಸ್ತವಕ್ಕೆ ಕನ್ನಡಿ ಹಿಡಿಯುವಂತಿದೆ. ಕೇವಲ ಒಂದು ಟೀಸರ್ ನೋಡಿ ಇಡೀ ಸಿನಿಮಾವನ್ನು ತೀರ್ಮಾನಿಸುವುದು ತಪ್ಪು. ಸಿನಿಮಾ ರಿಲೀಸ್ ಆದ ಮೇಲೆ ಅದರ ಯೂನಿಕ್ ಕಂಟೆಂಟ್ ಜನರಿಗೆ ಇಷ್ಟವಾಗುತ್ತಾ ಇಲ್ಲವಾ ಅನ್ನೋದು ನಿರ್ಧಾರವಾಗುತ್ತದೆ. ಅಲ್ಲಿಯವರೆಗೂ ಕಾಯಲೇಬೇಕು. ಅದೇನೇ ಇರಲಿ, ಯಶ್ ಅವರ ಟಾಕ್ಸಿಕ್ ಸಿನಿಮಾ ಸ್ಯಾಂಡಲ್ವುಡ್ ಅನ್ನು ಮತ್ತೊಂದು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲಿ ಅನ್ನೋದು ನಮ್ಮ ಆಶಯ. ನಿಮ್ಗೇನನ್ಸುತ್ತೆ ಪ್ರೇಕ್ಷಕರೇ? ಯಶ್ ಅವರ ತಾಯಿ ಪುಷ್ಪಾ ಅವರು ಕೊಟ್ಟ ಈ ಕೌಂಟರ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಟಾಕ್ಸಿಕ್ ಸಿನಿಮಾದ ಟೀಸರ್ ನಿಮಗೆ ಹೇಗೆ ಅನಿಸಿತ್ತು ಮತ್ತು ಈ ಸಿನಿಮಾಗಾಗಿ ನೀವು ಎಷ್ಟು ಕುತೂಹಲದಿಂದ ಕಾಯ್ತಿದ್ದೀರಾ ಅನ್ನೋದನ್ನ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಇದೇ ರೀತಿಯ ಸಿನಿಮಾ ವಿಶ್ಲೇಷಣೆಗೆ ಮತ್ತು ಇಂಟ್ರೆಸ್ಟಿಂಗ್ ಅಪ್ಡೇಟ್ಗಳಿಗಾಗಿ ನಮ್ಮ ದ ನ್ಯೂಸ್ ವಿ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತೊಂದು ಪ್ರಮುಖ ಸುದ್ದಿಯೊಂದಿಗೆ ಸಿಗೋಣ. ಧನ್ಯವಾದಗಳು.